ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿಗೆ ಮೀನಂಗೆ ಫೋನ್ ಮಾಡಿಬಿಟ್ಟು, ಮೀನಾ ಏನು ಮಾಡ್ತಿದ್ಯಾ ಅಂದಾಗ, ಏನು ರೀ ಏನು ಲೇಟಾಗಿ ಬರ್ತೀರ ಅಂತ ಫೋನ್ ಮಾಡಿದ್ದೀರಾ ಅಂದಾಗ, ಇಲ್ಲಮ್ಮ ನಾನು ಆಚೆನೇ ಇದ್ದೀನಿ ಅಂದಾಗ, ಬನ್ನಿ ಮತ್ತು ಒಳಗಡೆ ಅಂತ ಹೇಳ್ತಾರೆ. ಇಲ್ಲ ನೀನೇ ಆಚೆ ಬಾ ಅಂದಾಗ, ಏನು ರೀ ಮತ್ತೆ ನಿಮ್ಮದು ಗೋಳು ಅಂದಾಗ, ನೀನು ಬಾ ಹೇಳ್ತೀನಿ ಅಂತ ಹೇಳಿದಾಗ ಆಚೆ ಬರ್ತಾಳೆ. ಮನೆಯಿಂದ ಆಚೆ ಬಂದು ನೋಡಿದಾಗ, ಬಾ ಇಲ್ಲಿ ನಿನಗೇನೋ ಸರ್ಪ್ರೈಸ್ ತೋರಿಸ್ತೀನಿ ಅಂದಾಗ, ಏನು ರೀ ಹೂ ತಂದಿದ್ದೀರಾ ತಾನೇ ಅಂದಾಗ, ಅಲ್ಲ ಅಂತ ಹೇಳಿದಾಗ, ಸೀರೆ ಏನಾದ್ರು ತಂದಿರಾ ಅಂತ ಹೇಳ್ತಾಳೆ. ನೀನೆಲ್ಲ ಅದೆಲ್ಲ ನೀನು ಪ್ಲ್ಯಾನ್ ಹಾಕಬೇಡ, ನಾನು ಅದೇನು ತಂದಿಲ್ಲ ಅಂತ ಹೇಳ್ತಾರೆ. ಮತ್ತೇನು ರೀ ಅಂದಾಗ, ಬಾಯಿಲಿ ಅಂತೇಳಿ ಕಾರ್ ಡಿಕ್ಕಿ ಓಪನ್ ಮಾಡಿ ತೋರಿಸ್ತಾನೆ. ಓಪನ್ ಮಾಡಿ ತೋರ್ಸೋಕೆ ಇಟ್ಟಿಗೆಗಳಿರ್ತವೆ. ಏನು ರೀ ಇಟ್ಟಿಗೆಗಳು ಅಂದಾಗ, ರೂಮ್ ಕಟ್ಟೋಕ್ಕೆ ಮೀನಾ ಅಂದಾಗ, ಇಷ್ಟು ಇಟ್ಟಿಗೆಯಲ್ಲೇ ಆಗುತ್ತಾ ಅಂದಾಗ, ನೋಡು ಮೀನಾ ಹನಿ ಕಟ್ಸಲ್ಲ ಅಂದಾಗ, ಈ ಕಡೆ ಮೀನಾ ನಗ್ತಾ ಇರ್ತಾಳೆ. ಯಾಕೆ ನಗ್ತಾ ಇರುವಾಗ ನಾನು ನಗ್ತಾ ಇದೆಯಾ ಅಂದರೆ, ಅತ್ತೆ ಇಂಡೈರೆಕ್ಟಾಗಿ 100 ವರ್ಷ ಬದುಕು ಅಂತ ಹೇಳ್ತವ್ರೆ ರೀ ಅಂದಾಗ, ನೋಡಪ್ಪ ಮೀನಾ ಪಾಸಿಟಿವ್ ಆಗಿ ಯಾವಾಗಲೂ ಮಾತಾಡ್ತಾಳೆ ಅಂತ ಹೇಳ್ತಾರೆ. ಅದೇನಪ್ಪ ಮಾಡಿ ಅಂತ ಹೇಳಿದಾಗ ಎಲ್ಲ ತಂದು ಜೋಡಿಸ್ತಾ ಇರ್ತಾರೆ ಇಟ್ಗೆನ. ಇನ್ನೊಂದು ಕಡೆ ಮನೋಜ್ ಅಂಗಡಿಯಲ್ಲಿ ಕೂತಿರ್ತಾನೆ. ಒಂದು ಫೋನ್ ಬರುತ್ತೆ. ಫೋನ್ ಬಂದಾಗ ಹಲೋ ಸರ್ ಅಂದಾಗ, ನೋಡಿ ನಾವು ನಮಗೆ ಫ್ರಿಜ್ಜು, ವಾಷಿಂಗ್ ಮಿಷಿನು, ಟಿ ವಿ ಎಲ್ಲ ಬೇಕು, ನಮ್ಮ ಅಪಾರ್ಟ್ಮೆಂಟ್ ಇದೆ, ಅದಕ್ಕೆ ನಾವು ಫಿಕ್ಸ್ ಮಾಡಿಸ್ಬೇಕಾಯ್ತು, ನೀವೇ ಡೆಲಿವರಿ ಕೊಡ್ತೀರಲ್ವ ಅಂದಾಗ, ಹೌದು ಸರ್ ಇಷ್ಟೆಲ್ಲ ನಿಮಗೆ ಬೇಕಾ ಅಂದಾಗ, ಹೌದು ಬೇಕು, ನಾಳೆನೇ ಡೆಲಿವರಿ ಕೊಡ್ತೀರಲ್ಲ, ಬೇರೆ ಶಾಪಲ್ಲೆಲ್ಲ ತುಂಬ ಟೈಮ್ ತೊಗೊಳ್ತಾರೆ, ನಿಮ್ಮ ಶಾಪ್ ಹೊಸದು ಅಂತ ಹೇಳ್ತಾ ಇದ್ದೀರಾ, ಏನು ಡೆಲಿವರಿ ಬೇಗ ಕೊಡ್ತೀರಲ್ಲ ಅಂತ ಹೇಳಿದಾಗ, ಹ್ಞೂ ಸರ್ ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಅವರು ಕಸ್ಟಮರು ಹೇಳ್ತಾರೆ, ನಾವು ಇಲ್ಲಿ ಫರ್ನಿಚರ್ ಶಾಪಲ್ಲಿದ್ದೀವಿ, ನಾಳೆನೇ ಡೆಲಿವರಿ ಕೊಡಿ ಅಂದಾಗ ತುಂಬಾ ಖುಷಿಯಾಗಿ ಇದು ಹೇಳ್ತಾ ಇರ್ತಾನೆ. ಈ ಕಡೆ ರೋಹಿಣಿ, ರೀ ನಾನು ರೆಸಾರ್ಟ್ ಬುಕ್ ಮಾಡಿದ್ದೀನಿ, ನಾವು ಮದುವೆಗೆ ಹೋಗ್ತಿದ್ದೀವಲ್ಲ, ಹಾಗೆ ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು, ಮನೇಲಿದ್ದರೆ ನಮಗೆ ಫ್ರೀಡಮ್ ಇರಲ್ಲ ಅಂತ ಹೇಳಿದಾಗ, ನೋಡು ರೋಹಿಣಿ ಈಗ ಒಂದು ಕಸ್ಟಮರ್ ಸಿಕ್ಕಿದ್ದಾರೆ, ನಾವು ಅದನ್ನು ಕಳ್ಕೊಳ್ಳೋದು ಬೇಡ, ನೀವು ಹೋಗಿ ಬಾ, ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಹೋಗೋಣ ಅಂತ ಹೇಳಿಬಿಟ್ಟು ಮನೋಜ್ ಕಳಿಸ್ತಾನೆ. ಈ ಕಡೆ ಸರಿ ನಮಗೂ ಬಿಸ್ನೆಸ್ ಇಂಪಾರ್ಟೆಂಟ್ ಅಂತ ಹೇಳಿ ಈ ಕಡೆ ರೋಹಿಣಿ ಹೊರಟೋಗ್ತಾಳೆ. ಆ ಕಸ್ಟಮರ್ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಅಂತ ಹೇಳಿ ಈ ಕಡೆ ಮನೋಜ್ ಎಲ್ಲ ಪ್ಯಾಕ್ ಮಾಡಿಸ್ತಾ ಇರ್ತಾನೆ. ಪ್ಯಾಕ್ ಮಾಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾನೆ ಐಟಮ್ನ. ಕಸ್ಟಮರ್ ಬರ್ತಾರೆ. ಕಸ್ಟಮರ್ ಬಂದು ಮನಿ ಅಂದರೆ ಅವರು ಬ್ಲ್ಯಾಕ್ ಮನಿ ಕೊಡಬೇಕು ಅಂತ ತಂದಿರ್ತಾರೆ. ಸರ್ ಬಿಲ್ನ ತಗೊಳ್ಳಿ ಸರ್ ಅಂತ ಹೇಳಿದಾಗ, ನೋಡಪ್ಪ ನನಗೆ ಬಿಲ್ಲೆಲ್ಲ ಬೇಡ, ಬಿಲ್ ಮೆನ್ಷನ್ ಮಾಡಿಬಿಡ, ಯಾಕಂದರೆ ಟ್ಯಾಕ್ಸ್ ಅವರು ನನಗೆ ಹಿಡಿತಾರೆ, ಇದು ಬ್ಲ್ಯಾಕ್ ಮನಿ ಅಂದಾಗ, ಸರ್ ಏನು ಸರ್ ಅಂದಾಗ, ಬೇಡ ನಿನಗೆ ಬೇಡ ಅಂತ ಹೇಳಿದ್ರೆ ಬೇಡ ಬಿಡು, ನಾನು ಬೇರೆ ಅಂಗಡಿಗೆ ಹೋಗ್ತೀನಿ ಅಂದಾಗ, ಬೇಡ ಸರ್ ಈ ಅಂಗಡಿಯಲ್ಲೇ ತಗೊಳ್ಳಿ ಅಂತ ಎಲ್ಲನೂ ಕೂಡ ಡೆಲಿವರಿ ಕೊಡ್ತಾನೆ. ಡೆಲಿವರಿ ಕೊಟ್ಟಮೇಲೆ ಅವರು ಒಂದು ಅಡ್ರೆಸ್ನ ಕೊಟ್ಟುಬಿಟ್ಟು ಹೋಗ್ತಾರೆ. ಸರ್ ನಿಮ್ಮದೇ ಗಾಡಿ ತಂದಿದ್ರೆ ನಾವೇ ಕಳಿಸ್ಬೇಕಾ ಅಂತ ಹೇಳಿದಾಗ, ಇಲ್ಲಪ್ಪ ನಮ್ಮದೇ ಗಾಡಿ ಇದೆ ಅಂತ ಹೇಳ್ಬಿಟ್ಟು ಅವರು ಫ್ರಾಡ್ ಮಾಡೋಕ್ಕೆ ಬಂದಿರೋರು, ಅವ್ರು ಯಾವುದೇ ರೀತಿಯಿಂದ ಒಂದು ಕ್ಲೂ ಬಿಟ್ಟು ಹೋಗಿರಲ್ಲ, ಎಲ್ಲ ಕೂಡ ತೊಗೊಂಡೋಗಿರ್ತಾರೆ. ಇವನು ಖುಷಿಯಾಗಿ ರೋಹಿಣಿ ಫೋನ್ ಮಾಡಿಬಿಟ್ಟು, ರೋಹಿಣಿ ಇವತ್ತು 4 ಲಕ್ಷ ಆಯಿತು ನನಗೆ, ಇವತ್ತು ನಾವು 1 ಲಕ್ಷ ಲಾಭ ಬರುತ್ತಲ್ಲ, ಗೋವಾಗೆ ಹೋಗೋಣ ಅಂತ ಹೇಳಿದಾಗ, ರೀ ದುಡ್ಡು ಬಂದಿದೆ ಅಂದ್ಬಿಟ್ಟು ಎಕ್ಕಚಕ್ಕ ಖರ್ಚು ಮಾಡೋದು ಬೇಡ ಅಂತ ಹೇಳಿದಾಗ, ಸರಿ ಅಂತ ಹೇಳಿ, ಸರಿ ನಾನು ಜಾಯ್ನ್ ಆಗ್ತೀನಿ, ನಾನು ಬರ್ತೀನಿ ಅಂತ ಹೇಳಿದಾಗ, ಸರಿ ಬನ್ನಿ ನಾನೇ ಇಲ್ಲಿರ್ತೀನಿ ಮದುವೆಯಲ್ಲಿ ಅಂತ ಹೇಳ್ತಾಳೆ ರೋಹಿಣಿ. ಈ ಕಡೆ ಮನೋಜ್ ಸ್ವಲ್ಪ ಹೊತ್ತಾದಮೇಲೆ ಇನ್ನೊಬ್ಬರು ಕೂಡ ಚೆಕ್ಕಿಂಗ್ ಅವ್ರು ಬರ್ತಾರೆ. ಚೆಕ್ಕಿಂಗ್ ಅವ್ರು ಬಂದಾಗ, ನೋಡಿ ನಾವು ಚೆಕ್ಕಿಂಗ್ ಡಿಪಾರ್ಟ್ಮೆಂಟಿಂದ ಬಂದಿರೋದು, ನಿಮಗೆ ಒಬ್ಬರು ಯಾರಾದರೂ ಇಲ್ಲಿ ಕಸ್ಟಮರ್ ಬಂದುಬಿಟ್ಟು ಏನಾದರೂ ಶಾಪಿಂಗ್ ಮಾಡಿದ್ರ ಅಂದಾಗ, ಹೌದು ಸರ್ ಈಗ ತಾನೇ ತೊಗೊಂಡೋದ್ರು ಅಂತ ಹೇಳ್ತಾರೆ. ನೀವ್ಯಾರು ಸರ್ ಅಂದಾಗ, ನೋಡಿ ಅಂತ ಹೇಳಿ ID ಕಾರ್ಡ್ ತೋರಿಸಿದಾಗ ತುಂಬಾ ಭಯ ಪಡ್ತಾನೆ ಮನೋಜ್. ಭಯ ಪಟ್ಬಿಟ್ಟು, ಸರ್ ಈಗ ತಾನೇ ಅವರು ಟಿ ವಿ, ವಾಷಿಂಗ್ ಮಿಷಿನ್ ಎಲ್ಲ ತೊಗೊಂಡೋದ್ರು ತಾನೇ 32 ಇಂಚಿದು ಅಂದಾಗ, ಹೌದು ಸರ್ ನಿಮಗೆಲ್ಲ ಹೇಗೆ ಗೊತ್ತು ಅಂದಾಗ, ಇಲ್ಲಿ 4-5 ಅಂಗಡಿಲಿ ಈ ಥರನೇ ಆಗಿದೆ ಫ್ರಾಡ್ ಅಂತ ಹೇಳಿದಾಗ, ಹೌದಾ ಸರ್ ಅಂತ ಹೇಳ್ತಾರೆ. ಸರಿ ಬನ್ನಿ ಇಲ್ಲಿ ಅಂತ ಹೇಳಿ ಅವರು ಇಬ್ಬರು ಕೂಡ ಬಂದಿರ್ತಾರೆ. ಬಂದು ಚೆಕ್ಕಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಬಂದುಬಿಟ್ಟು, ನೋಡಪ್ಪ ಅವರು 4-5 ಅಂಗಡಿಗೆ ಈ ಥರನೇ ಮೋಸ ಮಾಡಿದ್ದಾರೆ, ಎಲ್ಲ ತೊಗೊಂಡೋಗಿ ಇದು ಮಾಡಿದ್ದಾರೆ ಅಂತ ಹೇಳಿ, ನಿಮ್ಮದು ದುಡ್ಡು ಕೊಡಿಲಿ ಅಂತ, ಅವ್ರು ಕೊಟ್ಟಿರೋ ದುಡ್ಡು ಕೊಡಿ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟಾಗ ಅವ್ರೇನೋ ಪೌಡ್ರ್ ಹಾಕ್ಬಿಟ್ಟು ಚೆಕ್ ಮಾಡಿದಾಗ, ಸರ್ ಇದು ಡೂಪ್ಲಿಕೇಟ್ ದುಡ್ಡು ಸರ್ ಇದು ಅಂತ ಹೇಳ್ತಾರೆ. ಆಗ ಹೇಳಿದಾಗ ಮನೋಜ್ಗೆ ತುಂಬಾ ಶಾಕ್ ಆಗುತ್ತೆ. ಅವ್ರಿಗೆ ನಾವು ಪೊಲೀಸವರು, ಸರ್ ನಂದು ಐಟಮ್ ಎಲ್ಲ ಅಂತ ಕೇಳಿದಾಗ, ಅವರು ಐಟಮ್ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಇಟ್ಟಿದ್ದಾರೆ, ನೀವು ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ, ಕೊಡಿ ಇಲ್ಲಿ ಅಂತ 4 ಲಕ್ಷ ಅಂತ ಈಸ್ಕೊಳ್ತಾರೆ. ಅವರು ಚೆಕ್ಕಿಂಗ್ ಡಿಪಾರ್ಟ್ಮೆಂಟ್ ಇಸ್ಕೊಂಡು ಇದರಲ್ಲಿ ಸೂಟ್ ಕೇಸಲ್ಲಿ ಹಾಕೊಂಡಾಗ, ಸರ್ ನನಗೆ ಕೊಡಿ ಸರ್ ಅಂತ ಮನುಷ್ಯ ಕೇಳಿದಾಗ, ಅಲ್ಲಪ್ಪ ನೀನು ಇದು ಡೂಪ್ಲಿಕೇಟ್ ದುಡ್ಡು ತೊಗೊಂಡು ಏನು ಮಾಡ್ತೀಯ ಅಂತ ಹೇಳ್ತಾರೆ. ಆಗ ಸರ್ ಮತ್ತು ಈಗ ನಂದು ಐಟಮ್ ಸರ್ ಅಂದಾಗ, ಈಗ ಪೊಲೀಸವರು ಹಿಡ್ಕೊಂಡಿದ್ದಾರೆ, ಅವ್ರ ಹತ್ರ ಹೋಗಿ ಇಸ್ಕೊಳ್ಳಿ ಅಂತ ಹೇಳಿದಾಗ, ಸೀದಾ ಸ್ಟೇಷನಿಗೆ ಹೋಗ್ತಾನೆ. ಸ್ಟೇಷನಿಗೆ ಹೋದಾಗ,
ಸರ್ ಸಿಕ್ರಾ ಸರ್ ಅಂದಾಗ ಯಾರು ನೀವು ಎಲ್ಲಿಂದ ಬಂದಿದ್ದೀರ ಅಂದಾಗ ಸರ್ ನಮ್ಮ ಶಾಪಲ್ಲಿ ಇಷ್ಟು 4 ಲಕ್ಷ ಐಟಮ್ ತೊಗೊಂಡು ಇದು ಮಾಡಿದಾರಂತಲ್ಲ ಸರ್, ಇಲ್ಲಿ ಕರ್ಕೊಂಬಂದಿದಾರಂತಲ್ಲ, ಯಾರು ಹೇಳಿದ್ದು ನಿಮಗೆ ಅಂತ ಹೇಳಿ ಪೊಲೀಸವ್ರು ಹೇಳಿದಾಗ ಸರ್ ಈಗ ಅವರು ಚೆಕಿಂಗ್ ಡಿಪಾರ್ಟ್ಮೆಂಟ್ ಅವರು ಬಂದು ಅಂತ ಹೇಳಿದರು ಸರ್ ಅಂದಾಗ ಪೊಲೀಸವರು ಎಲ್ಲ ನಡೆದಿರೋದು ಕೂಡ ಡೀಟೇಲಾಗಿ ಹೇಳ್ತಾರೆ. ಅವ್ರು ಬಂದರು, ಐಟಮ್ ತೊಗೊಂಡೋದ್ರು, ನೆಕ್ಸ್ಟ್ ಡೇ ಚೆಕಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಬಂದರು, ಇದು ಡೂಪ್ಲಿಕೇಟ್ ಹಣ ಅಂತ ಹೇಳಿ 4 ಲಕ್ಷ ಇಸ್ಕೊಂಡೋದ್ರು ತಾನೇ ಅಂದಾಗ ಹೌದು ಸರ್ ನಿಮಗೆಲ್ಲ ಹೇಗೆ ಗೊತ್ತು ಅಂದಾಗ ಈಗ ನೋಡಪ್ಪ ಎಲ್ಲ ಅಂಗಡಿಯಲ್ಲೂ ಈ ಥರ ನಡೆದಿರೋದು, ಎಲ್ಲರೂ ಕೂಡ ಕಂಪ್ಲೇಂಟ್ ಕೊಟ್ಟೋಗಿದ್ದಾರೆ, ಈಗ ನಿಂದು ಒಂದು ಬಂತ ಅಂತ ಹೇಳಿ ಹೇಳಿದಾಗ ಅಲ್ಲಿ ಮನೋಜಂಗೆ ಫುಲ್ ಶಾಕ್ ಆಗಿ ಅಲ್ಲೇ ಅಳ್ತಾ ನಿಂತ್ಕೊಂಡ್ಬಿಡ್ತಾನೆ. ಸರ್ ಈಗ ಏನು ಮಾಡೋದು ಸರ್ ಅಂದಾಗ ನೋಡಪ್ಪ ನೀನು ಓದಿದ್ಯಾ, ಏನಕ್ಕೆ ಓದಿದ್ಯಾ, ಡಿಗ್ರಿ ಓದಿದ್ಯಾ ಏನು, ಸುಮ್ಮನೆ ಫೇಕಾಗಿ ಏನಾದರೂ ತೊಗೊಂಡಿದ್ದೆ ಸರ್ಟಿಫಿಕೇಟು, ನಿನಗಷ್ಟು ಗೊತ್ತಾಗಲ್ವ, ನಿನಗೆ ಒಂದು ನಾವೇನಾದರೂ ಐಟಮ್ ಕೊಟ್ಟಾಗ ಬಿಲ್ ಕೊಡಬೇಕು ಅಂತ ಹೇಳಿದಾಗ ಸರ್ ನನಗೆ ಗೊತ್ತಿಲ್ಲ ಸರ್, ಅವರು ಬಿಲ್ಲೆಲ್ಲ ಬೇಡ ನನಗೆ ತೊಂದರೆ ಆಗುತ್ತೆ ಮುಂದೆ ಅಂತ ಹೇಳಿದ್ರು, ಹಾಗಾಗಿ ನಾನು ಬಿಲ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಹೇಳಿದಾಗ ನೀವು ಬುದ್ಧಿ ನಿಮಗಿಲ್ಲ ರೀ, ಅಲ್ಲೋ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ ನಾವು ಹಿಡಿದು ಆಮೇಲೆ ನಿಮಗೆ ಕರೆಸ್ತೀವಿ ಅಂತ ಹೇಳ್ತಾರೆ. ಇಲ್ಲಿಂದ ಹೋಗುವಾಗ ಅಲ್ಲಿ ಡೀಲರ್ ಫೋನ್ ಮಾಡಿಬಿಟ್ಟು ಸರ್ ಹಣ ಬೇಕು ಅಂತ ಹೇಳಿ ಡೀಲರ್ ಕೇಳಿದಾಗ ಸರ್ 1 ನಿಮಿಷ ಸರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಶಾಂತಿ ಕಾಲು ಇಟ್ಕೊಂಡು ಅಮ್ಮ ನಾನು ಮೋಸ ಹೋದೆ ಅಮ್ಮ ಅಂತ ಹೇಳಿದಾಗ ಏನಾಯಿತು ಮನೋಜ್ ಏನಾಯಿತು ಅಂತ ಹೇಳಿ ಶಾಂತಿ ಕೇಳ್ತಾರೆ. ಆಗ ಅಮ್ಮ ಈ ಥರ ಎಲ್ಲ ಆಯಿತು ಅಂತ ಹೇಳಿ ಕರೆಕ್ಟಾಗಿ ಡೀಟೇಲಾಗಿ ಅಲ್ಲಿ ನಡೆದಿರೋದೆಲ್ಲ ಕೂಡ ಶಾಂತಿ ಹತ್ರ ಹೇಳಿದಾಗ ಶಾಂತಿ ಶಾಕ್ ಆಗಿ ಮನೋಜ್ ಹಂಗೆ ಮುಗ್ಗ ಹೊಡಿತಾಳೆ. ಅಲ್ಲ ಕಣೋ ನೀನೇನು ದಡ್ಡನ, ಏನು ನಿಂದು ಸರ್ಟಿಫಿಕೇಟ್ ತೊಗೊಂಡೋಗಿ ಎಲ್ಲ ತಿಪ್ಪೆಗೆ ಬಿಸಾಕು, ನೀನು ಎಲ್ಲ ಯಾವಾಗಲೂ ಕೂಡ ಇದೇ ಥರ ಮಾಡ್ತಿರ್ತೀಯ, ರೋಹಿಣಿ ಅವ್ರ ತಂದೆ ಕಡೆಯಿಂದ ದುಡ್ಡು ತಂದು ಕೊಟ್ಟರು ಕೂಡ ಈ ಥರ ಲಾಸ್ ಮಾಡಿಟ್ಟಿದ್ದೀರ ಅಂದಾಗ ಅಮ್ಮ ರೋಹಿಣಿಗೆ ಯಾವುದೇ ರೀತಿಯಿಂದ ವಿಷಯ ಗೊತ್ತಿಲ್ಲ ಅಮ್ಮ, ನೀನೇನು ತಿಳಿಸ್ಬೇಡ ಅಂತ ಹೇಳಿ ತುಂಬಾ ಅಳ್ತಾ ಇರ್ತಾಳೆ. ಆದರೂ ಕೂಡ ಶಾಂತಿ ತುಂಬಾ ಹೊಡೆದ್ಬಿಟ್ಟು ನೋಡು ನೀನೇನಾದರೂ ಮಾಡ್ಕೊ, ಇನ್ಮೇಲೆ ನಾನು ನಿನಗೆ ಏನು ಸಪೋರ್ಟೇ ಮಾಡಲ್ಲ ಅಂತ ಹೇಳಿದಾಗ ಅಮ್ಮ ನೀನೇ ಕೈ ಬಿಟ್ಟರೆ ಹೇಗಮ್ಮ, ಈಗ ಡೀಲರ್ಸು ಕೂಡ ನನಗೆ ಈಗ ಫೋನ್ ಮಾಡಿ ಟಾರ್ಚರ್ ಕೊಡ್ತಾರೆ, ದುಡ್ಡು ಕೊಡು ಅಂತ ಹೇಳ್ಬಿಟ್ಟು, ನಾನು ಎಲ್ಲಿಂದ ಕೊಡಲಮ್ಮ ಅಂತ ಹೇಳಿದಾಗ ರೋಹಿಣಿ ಈಗ 5 ಲಕ್ಷ ಇದೆಯಲ್ಲ ಅದರಲ್ಲೇ ಕೊಡು ಅಂದಾಗ ಅಮ್ಮ ರೋಹಿಣಿಗೆ ಗೊತ್ತಾಗ್ಬಿಡುತ್ತಮ್ಮ ಅಂದಾಗ ಈಗೇನೋ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿರ್ತಾಳೆ ಶಾಂತಿ. ಅಮ್ಮ ಹೇಗಾದರೂ ಮಾಡಿ ಲೋನ್ ಆದರೂ ತಗ್ಸ್ಕೊಡಮ್ಮ ಅಂದಾಗ ಅಪ್ಪ ನಿಮ್ಮ ಅಪ್ಪ ಬೇರೆ ರೂಮ್ ಕಟ್ಟಿಸ್ತೀನಿ ಅಂತ ಹೇಳ್ತವ್ರೆ, ನೋಡಿದ್ರೆ ನೀನು ನೋಡಿದ್ರೆ ಈ ಥರ ಆಡ್ತಿದ್ಯಾ, ನಿಮ್ಮ ಅಪ್ಪಂಗೆ ಗೊತ್ತಾದರೆ ಏನೋ ಅಂತ ಹೇಳಿದಾಗ ಅಮ್ಮ ಏನಮ್ಮ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರುವಾಗ ಮೀನಂದು ಸ್ವಲ್ಪ ಒಡವೆಗಳಿದ್ದಾವೆ ಏನು ಮಾಡೋದು ಅಂತ ಹೇಳಿದಾಗ ಅಮ್ಮ ಸ್ವಲ್ಪ ತಂದ್ಕೊಡಮ್ಮ, ನಾನು ಆಮೇಲೆ ಬಿಡಿಸ್ಕೊಟ್ರೆ ಆಯಿತು ಅಂದಾಗ ಸೂರ್ಯಂಗೆ ಗೊತ್ತಾಗ್ಬಿಟ್ರೆ ಮೀನಂಗೆ ಗೊತ್ತಾಗ್ಬಿಟ್ರೆ ಮನೆಗೆ ಅವ್ನು ಇರಕ್ಕೆ ಬಿಡ್ತಾನ ಸೂರ್ಯ ಅಂತ ಹೇಳಿದಾಗ ಅಮ್ಮ ಅವ್ರಿಗೆ ಗೊತ್ತಾದರೆ ತಾನೇ, ಗೊತ್ತಿಲ್ದಂಗೆ ಕೊಡಮ್ಮ, ಆಮೇಲೆ ಬಿಡಿಸ್ಕೊಟ್ರೆ ಆಯಿತು ಅಂತ ಹೇಳಿ ಹೇಗಾದರೂ ಮಾಡಿ ತೊಗೊಂಬ ಅಂತ ಹೇಳಿ ಶಾಂತಿ ಕಳಿಸ್ತಾನೆ. ಶಾಂತಿ ಮೀನಿನ ರೂಮಲ್ಲಿ ಹೋಗಿ ಮೀನಲ್ಲಿ ಕಬೋಳಲ್ಲಿ ಓಪನ್ ಮಾಡಿಬಿಟ್ಟು ಅವಳು ಒಡವೆ ಎಲ್ಲ ತಂದು ಹುಷಾರಾಗಿ ತೊಗೊಂಡೋಗಿ ಇಟ್ಬಿಟ್ಟು ಬಾ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಮೀನಾ ಸೂರ್ಯ ಆಪೋಸಿಟಾಗಿ ಬರ್ತಾರೆ. ಶಾಂತಿ ನೋಡ್ಬಿಟ್ಟು ಎಲ್ಲಿಗತ್ತೆ ಹೋಗ್ತಾ ಇದ್ದಾರೆ ಅಂದಾಗ ನಿನಗೆಲ್ಲ ಹೇಳ್ಬಿಟ್ಟು ಹೋಗ್ಬೇಕಾ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಈ ಕಡೆ ಮನೋಜ್ ಒಡವೆ ಎಲ್ಲ ತೊಗೊಂಡು ಒಡವೆ ಅಂಗಡಿಗೆ ಹೋಗಿ ಸರ್ ನನಗೊಂದು 4 ಲಕ್ಷ ಬೇಕು ತಗೊಳ್ಳಿ ಸರ್, ಇದನ್ನು ಇಟ್ಕೊಳ್ಳಿ ಅಂತ ಹೇಳಿದಾಗ ನೋಡಪ್ಪ ಇದನ್ನ ಇಟ್ಟರೆ 4 ಲಕ್ಷ ಬರಲ್ಲ, ಒಂದು 2-2.5 ಲಕ್ಷ ಬರುತ್ತೆ ಅಂದಾಗ ಸರ್ ಈಗ ನನಗೆ 4 ಲಕ್ಷ ಅರ್ಜೆಂಟಾಗಿ ಬೇಕಲ್ಲ ಸರ್ ಅಂದಾಗ ನೋಡಪ್ಪ ಈ ಒಡವೆ ಮಾರಿದರೆ ನಿನಗೆ 4 ಲಕ್ಷ ಬರುತ್ತೆ, ನೀನು ಒಡವೆ ಇಟ್ಟರೆಲ್ಲ 4 ಲಕ್ಷ ಬರಲ್ಲ, ಅಡಮಾನ ಇಟ್ಟರೆ ಒಂದು 4 ಲಕ್ಷ ಬರಲ್ಲ ಅಂತ ಹೇಳಿದಾಗ ಸರ್ ಆಯಿತು 4 ಲಕ್ಷ ಬರುತ್ತಲ್ವ ಒಡವೆನೇ ಮಾರ್ತೀನಿ ತಗೊಳ್ಳಿ ಸರ್ ಅಂದಾಗ ಒಡವೆನ ಮಾರಿ 4 ಲಕ್ಷ ತೊಗೊಳ್ತಾನೆ. ತಗೊಂಡು ದುಡ್ಡನ್ನ ತೊಗೊಂಡೋಗಿ ಇನ್ನೇನು ಹೊರಡಬೇಕು ಅಂತ ಹೇಳಿದಾಗ ಇಲ್ಲಿ ಕಡೆ ಶಾಂತಿ ಬೇರೆ ಯೋಚನೆ ಮಾಡ್ತಾ ಇರ್ತಾಳೆ, ಏನಪ್ಪ ಇಷ್ಟೊತ್ತಾದರೂ ಬಂದಿಲ್ಲ ಮನೋಜ್ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಸೂರ್ಯಂಗೆ ಗೊತ್ತಾಗುತ್ತಾ ಮನೋಜ್ ಒಡವೆ ತೊಗೊಂಡಿರೋದು ಈ ಥರ ಫ್ರಾಡ್ ಆಗಿರೋದು ಗೊತ್ತಾಗುತ್ತಾ, ರೋಹಿಣಿ ಗೊತ್ತಾಗುತ್ತಾ ಫ್ರಾಡ್ ಆಗಿರೋದು ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.